ಗಾಯಕಿ ಪೃಥ್ವಿ ಭಟ್ ಮದುವೆ ಸುದ್ದಿ ಈಗ ನಾಡಿನಾದ್ಯಂತ ಸದ್ದು ಮಾಡುತ್ತಿದೆ. ಕಳೆದ ತಿಂಗಳು ಜೀ ವಾಹಿನಿಯ ಅಭಿಷೇಕ್ ಜೊತೆ ಪೃಥ್ವಿ ಭಟ್ ಮದುವೆಯಾಗಿದ್ದು ಅದು ವಶೀಕರಣದ ಮದುವೆ ಅಂತ ಪೃಥ್ವಿ ಭಟ್ ತಂದೆ ಆರೋಪಿಸಿದ್ದರು. ಸರಿಗಮಪ ಜೂರಿ ನರಹರಿ ದೀಕ್ಷಿತ್ ಇದಕ್ಕೆಲ್ಲ ಕಾರಣ ಅಂತಲೂ ಹೇಳಿದ್ದರು. ಇದಕ್ಕೆ ಆಡಿಯೋ ಮೂಲಕವೇ ಸಮರ್ಥನೆ ನೀಡಿರುವ ಪೃಥ್ವಿ ಭಟ್, ನನ್ನ ಮದುವೆಯಲ್ಲಿ ನರಹರಿ ದೀಕ್ಷಿತ್ ಅವರ ಪಾತ್ರ ಏನೂ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಖುದ್ದು ನರಹರಿ ದೀಕ್ಷಿತ್ ಪ್ರತಿಕ್ರಿಯೆ ನೀಡಿದ್ದಾರೆ. ನರಹರಿ ದೀಕ್ಷಿತ್ ಬರೆದಿರುವ ಪತ್ರ ಹೀಗಿದೆ. ಪ್ರೀತಿಯ ಹವ್ಯಕ ಬಂಧುಗಳೇ ಹಾಗೂ ರಾಮಚಂದ್ರಪುರ ಮಠದ ಬಂಧುಗಳೇ, ಗಿರಿನಗರ ಹವ್ಯಕ ವಲಯದ ಪದಾಧಿಕಾರಿಗಳೇ ಹಾಗೂ ನನ್ನೆಲ್ಲ ಹವ್ಯಕ ಸ್ನೇಹಿತರೆ, ನಾನು ನರಹರಿ ದೀಕ್ಷಿತ್, ಗಾಯಕ ಹಾಗೂ ಸುಗಮ ಸಂಗೀತ ಶಿಕ್ಷಕ. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನ್ನದೊಂದು ಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳುವುದಿದೆ. ಏನೆಂದರೆ, ನನ್ನ ವಿದ್ಯಾರ್ಥಿನಿ ಪೃಥ್ವಿ ಭಟ್ ಕಾಸರಗೋಡು ಮೊನ್ನೆ ಮಾರ್ಚ್ 27ರ ಗುರುವಾರ ಅಭಿಷೇಕ್ ಜಿ ಟಿವಿ ಕನ್ನಡದ ಉದ್ಯೋಗಿ ಅಸೋಸಿಯೇಟೆಡ್ ಡೈರೆಕ್ಟರ್ ಅವರೊಂದಿಗೆ ದೇವಸ್ಥಾನದಲ್ಲಿ ವಿವಾಹವಾಗಿದ್ದಾಳೆ ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದಾರೆ. ಆದರೆ ಮನೆಯವರ ಒಪ್ಪಿಗೆ ಇಲ್ಲದೆ. ಇದು ಕಳೆದ 4 ವರ್ಷಗಳ ಹಿಂದೆ ಅವರಿಬ್ಬರಲ್ಲಿ ನಡೆದ ಒಪ್ಪಂದ. ಸಹಜವಾಗಿ ಹವ್ಯಕರಲ್ಲದ ನಮ್ಮವರಲ್ಲದ ಹುಡುಗನನ್ನು ಮದುವೆಯಾಗಿದ್ದು ತಂದೆ ತಾಯಿಗಳಿಗೆ ತುಂಬಾನೇ ಬೇಸರ ತರಿಸಿದೆ. ಆ ಮದುವೆ ವಿಚಾರ ಕಳೆದ 1 ತಿಂಗಳ ಹಿಂದೆಯಷ್ಟೇ ನನ್ನ ಗಮನಕ್ಕೆ ಬಂದಿತ್ತು. ನಾನು ಖುದ್ದು ಪೃಥ್ವಿ ಮನೆಗೆ ಹೋಗಿ ಶಿವಣ್ಣನಲ್ಲಿ ಹಾಗೂ ಅವಳ ಅಮ್ಮನಲ್ಲಿ ವಿಚಾರ ತಿಳಿಸಿದ್ದೆ. ಪರಿಸ್ಥಿತಿ ಕೈಬಿಟ್ಟು ಹೋಗಿದೆ, ಅವರು ಮದುವೆ ಆಗೋದು ನಿಶ್ಚಿತ, ನೀವು ಹುಡುಗನನ್ನು ಕರೆಸಿ ಮಾತನಾಡಿ ಅಂತಲೂ ಹೇಳಿ ಬಂದಿದ್ದೆ. ಆದರೆ ಅವರು ಅದನ್ನು ಪರಿಗಣಿಸಲಿಲ್ಲ. ಈಗ ನಾನೇ ಅವರಿಬ್ಬರನ್ನು ಮದುವೆ ಮಾಡಿಸಿದ್ದೇನೆ, ಲವ್ ಮಾಡಲು ಉತ್ತೇಜನ ನೀಡಿದ್ದೇನೆ, ಪೃಥ್ವಿಯ ತಲೆ ಕೆಡಿಸಿ ಅವರ ಬಾಳು ಹಾಳು ಮಾಡಿದ್ದೇನೆ ಎಂದು ನನಗೆ ದಿನಕ್ಕೆ 25 ಬಾರಿ ಕರೆ ಮಾಡಿ ನನ್ನ ಮಾನ ಹರಾಜು ಮಾಡುತ್ತೇನೆ, ನನ್ನನ್ನು ಮುಗಿಸುತ್ತೇನೆ, ನನ್ನ ಶಾಲೆಯನ್ನು ಮುಚ್ಚಿಸುತ್ತೇನೆ, ನನ್ನ ಹಾಗೂ ನನ್ನ ಹೆಂಡತಿಯನ್ನು ಬೇರೆ ಮಾಡುತ್ತೇನೆ, ಇಡೀ ಹವ್ಯಕ ಪಂಗಡಕ್ಕೆ ಹಾಗೂ ಮಠದಲ್ಲಿ ಕೂಡ ನನ್ನ ಮರ್ಯಾದೆ ತೆಗೆಯುತ್ತೇನೆ, ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಹಾಳು ಮಾಡುತ್ತೇನೆ ಎಂದು ಗಂಡ, ಹೆಂಡತಿ, ಸೋದರ ಮಾವ ಎಲ್ಲರೂ ಕರೆ ಮಾಡಿ ನನಗೆ ಇನ್ನಿಲ್ಲದಂತೆ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಆದರೆ ಅಸಲಿ ವಿಷಯ 4 ವರ್ಷಗಳ ಹಿಂದೆ ಅವರಿಗೆ ಗೊತ್ತಿತ್ತು. ವಿಷಯ ಗೊತ್ತಿದ್ದು ಕೂಡ ಅವರ ಮಗಳಿಗೆ ಅವಕಾಶ ಸಿಗುತ್ತದೆ ಎಂಬ ಕಾರಣದಿಂದ ಸುಮ್ಮನಿದ್ದು ಈಗ ಪರಿಸ್ಥಿತಿ ಕೈಮೀರಿ ಹೋದಾಗ ನನ್ನನ್ನು ದೂರುತ್ತಿದ್ದಾರೆ. 30 ವರ್ಷಗಳ ನನ್ನ ವೃತ್ತಿ ಬದುಕಿನಲ್ಲಿ ಪೃಥ್ವಿಯನ್ನು ಸೇರಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬರೆದಿದ್ದೇನೆ. ಈ ಮೂಲಕ ನಿಮ್ಮೆಲ್ಲರಲ್ಲೂ ಮನವಿ ಮಾಡುವುದೇನೆಂದರೆ, ಅವರು ನಿಮ್ಮ ಬಳಿ ಏನೇ ಹೇಳಿದರೂ ಅದನ್ನು ನಂಬಬೇಡಿ ಹಾಗೂ ಅಲ್ಲಿಂದಲೇ ಕಾಲ್ ಮಾಡಿ ನಾನು ಪೃಥ್ವಿ ಹಾಗೂ ಗಂಡ ಹೆಂಡತಿ ಇಬ್ಬರನ್ನು ಕೂರಿಸಿ ಮಾತಾಡುತ್ತೇನೆ. ಅವರಿಗೆ ತುಂಬಾ ನೋವಾಗಿದೆ, ಸಹಜ. ಆದರೆ ಅವರು ಮಾಡಿದ ತಪ್ಪಿಗೆ ನನ್ನನ್ನು ದೂರುತ್ತಿದ್ದಾರೆ, ನಾನೇ ಕಾರಣ ಎಂದು ಹೇಳುತ್ತಿದ್ದಾರೆ. ಅವರಿಬ್ಬರಿಗೂ ವಿಷಯ ಮೊದಲೇ ಗೊತ್ತಿತ್ತು. ಪೃಥ್ವಿ ಮತ್ತು ಅಭಿಷೇಕ್ ಪರಸ್ಪರ ಇಷ್ಟಪಟ್ಟಿದ್ದಾರೆ. ಯಾರೂ ಏನು ಮಾಡಲಾಗದು. 1 ವಾರದಿಂದ ನನ್ನ ಸಂಕಟ ಹೇಳಲಾಗದು. ನೊಂದ ಮನಸ್ಸಿನಿಂದ ಈ ಪತ್ರ ಬರೆಯುತ್ತಿದ್ದೇನೆ. ನನ್ನ ಮುಂದಿನ ಹೋರಾಟ, ನನ್ನ ಬಗ್ಗೆ ಇಲ್ಲ ಸಲ್ಲದ್ದು ಮಾತನಾಡಿದ ಅವರು ಬಂದು ನನ್ನಲ್ಲಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನಾನು ಅವರನ್ನು ಬಿಡುವುದಿಲ್ಲ. ನನಗೆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಹಾಗೂ ಗುರುಗಳ ಆಶೀರ್ವಾದವಿದೆ. ನಿಮ್ಮವ ನರಹರಿ ದೀಕ್ಷಿತ್. ಹರೇ ರಾಮ. ನಾನು ಶಿವಪ್ರಸಾದ್, ಗಿರಿನಗರ ವಲಯದ ನಿವಾಸಿ, ಪೃಥ್ವಿ ಭಟ್ಟಿನ ಅಪ್ಪ. ಹಾಗೆ ನಮ್ಮ ವಲಯದಲ್ಲಿ ಕೆಲವೊಂದು ಮಾಹಿತಿ ಕೊಡಬೇಕಿತ್ತು ನನಗೆ. ಏನಂತ ಹೇಳಿದರೆ, ಈಗ ನನ್ನ ಮಗಳು ಅದೇ ಪೃಥ್ವಿ ಮೊನ್ನೆ 27ನೇ ತಾರೀಕಿಗೆ ಯಾರನ್ನು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ನಮ್ಮ ಸಂಪರ್ಕದಲ್ಲಿ ಇಲ್ಲ ಈಗ ಅವಳು. ಅದು ಯಾರೋ ಜಿ ಕನ್ನಡದಲ್ಲಿ ಕೆಲಸ ಮಾಡುವನಂತೆ ಒಬ್ಬ ಅಭಿಷೇಕ್ ಅಂತ. ಅಂತೂ ಅವ ಹವ್ಯಕ ಖಂಡಿತ ಅಲ್ಲ, ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ. ಅದು ಜಾತಿ ಯಾವುದಾದ್ರೆ ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಿದೆ. ಇನ್ನು ಜಾತಿ ಕಟ್ಕೊಂಡು ಏನೂ ಮಾಡಲಿಕ್ಕಿಲ್ಲ. ನಮ್ಮನ್ನು ಬಿಟ್ಟು ಈಗ ಇಲ್ಲಿ ಇವತ್ತಿಗೆ 20 ದಿವಸ ಆಯಿತು. ನಮ್ಮ ನೆನಪು ಕೂಡ ಅವಳಿಗೆ ಬಂದಿಲ್ಲ ಇಷ್ಟು ಸಮಯದಲ್ಲಿ. ಆ ಥರ ಇದ್ದಾಳೆ. ಇದು ಯಾರು ನಿರೀಕ್ಷೆ ಮಾಡುವಂತಹ ವಿಷಯವೇ ಅಲ್ಲ. ಅವಳು ಯಾವ ಥರ ಇದ್ಲು, ಅವಳನ್ನು ಯಾವ ಥರ ನಾವು ಬೆಳೆಸಿದ್ದೇವೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿದವರಿಗೆ. ಅದು ಯಾಕೆ ಹೀಗಾಯಿತೋ ಅದೊಂದು ಅರ್ಥ ಆಗೋದಿಲ್ಲ. ಅದು ಮತ್ತು ಇದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ಇದನ್ನೀಗ ಅವಳನ್ನು ಧಾರೆ ಹಿಡಿದು ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ, ಭಯಂಕರ ಸಂಗೀತ ಶಿಕ್ಷಕ, ಮಹಾದುಷ್ಟ ನರಹರಿ ದೀಕ್ಷಿತ್ ಎಂಬವ. ನಿಮಗೆಲ್ಲ ಗೊತ್ತಿರ್ಬೋದು ನರಹರಿ ದೀಕ್ಷಿತನ ಬಗ್ಗೆ. ಕೆಲವೊಂದು ಕಡೆ 10-15 ಕಡೆ ಕ್ಲಾಸೆಲ್ಲ ಮಾಡ್ತಾನೆ. ಅವ ಜಿ ಕನ್ನಡದಲ್ಲಿ ಜೂರಿಯಾಗಿ, ಸರಿಗಮಪದಲ್ಲಿ ಜೂರಿಯಾಗಿ ಹೋಗ್ತಾನೆ ಅವ.
ಈಗ ಅವ ಅಂತ ಹೇಳ್ತಾನೆ ಅಂತ ಹೇಳಿದರೆ, ನಾನು ಶಿವಣ್ಣಂಗೆಲ್ಲ ಹೇಳಿದ್ದೇನೆ ಮೊದಲೇ, ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳಿದ್ದೇನೆ. ಆದರೂ ಅವರು ಅಷ್ಟು ಸೀರಿಯಸ್ ಆಗಿ ತಕ್ಕೊಂಡಿಲ್ಲ ಅಂತ ಈಗ ಹೇಳ್ತಾ ಬರ್ತಾ ಇದ್ದಾನೆ. ಸತ್ಯ ವಿಷಯ ಏನಂತ ಹೇಳಿದರೆ, ಮಾರ್ಚ್ 7ನೇ ತಾರೀಕು ಅವ ಮನೆಗೆ ಬಂದಿದ್ದ ಅಂತೇಳಿ ಬರಲಿಕ್ಕೆ ಕಾರಣ ನಾನೇ ಹೇಳಿದ್ದವನಲ್ಲಿ, ಮಗಳಿಗೆ ಗಂಡು ನೋಡ್ತಾ ಇದ್ದೇನೆ, ನಿಮ್ಮ ಶಿಷ್ಯಂದಿರಲ್ಲಿ ಹವ್ಯಕ ಶಿಷ್ಯ ವರ್ಗದಲ್ಲಿ ಹವ್ಯಕರ ಯಾರಾದರೂ ಹುಡುಗರಿದ್ದರೆ, ಆರ್ಟಿಸ್ಟ್ಗಳು ಇದ್ದರೆ ಹೇಳಿ ಅಂತ ಫೋನ್ ಮಾಡಿದೆ. ಅದಕ್ಕೆ ನಾನು ಮನೆಗೆ ಬರ್ತೇನೆ ಅಂತ ಹೇಳಿದ. ಮಾರ್ಚ್ 7ಕ್ಕೆ ಬಂದ. ಮಾರ್ಚ್ 7ಕ್ಕೆ ಬಂದು ಹೇಳಿದ, ಜೀ ಕನ್ನಡದ ಒಬ್ಬ ಹುಡುಗ ಅಭಿಷೇಕ್ ಅಂತ ಹೇಳುವ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ, ಪೃಥ್ವಿಯನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ, ಪೃಥ್ವಿಗೂ ಸ್ವಲ್ಪ ಮನಸ್ಸಿದ್ದಾಗಿದೆ ಅವನ ಕೈಯಲ್ಲಿ, ಹಾಗಾದರೆ ಏನಂತ ಒಂದು ಸಲ ಕ್ಲಿಯರ್ ಮಾಡಿಕೊಳ್ಳಿ, ಆಮೇಲೆ ಜಾತಕ ಕೊಡಿ ಅಂತ ಹೇಳಿದ. ಸರಿ ಅಷ್ಟೇ ಹೇಳಿದ್ದವ, ಬೇರೆ ಪರಿಸ್ಥಿತಿ ಕೈ ಮೀರಿದೆ ಅಥವಾ ಅವರು ಮದುವೆ ಹಂತಕ್ಕೆ ಬಂದಿದ್ದಾರೆ ಅದು ಯಾವುದು ಹೇಳಲಿಲ್ಲ. ಅದೀಗ ಅವನು ಹಾಗೆ ಹೇಳ್ಕೊಂಡು ಬರ್ತಾ ಇದ್ದಾನೆ, ಅದು ಯಾವುದೂ ಅವನು ಹೇಳಲಿಲ್ಲ. ಹಾಗೆ ಅವನು ಹೋದ ಮೇಲೆ ನಾನು ಪೃಥ್ವಿಯನ್ನು ವಿಚಾರಿಸಿದೆ, ಎಂಥ ಸಂಗತಿ. ಆಗ ಅವನು ಹೇಳಿದ್ಲು, ಹೌದು ನನ್ನನ್ನು ತುಂಬ ಸಮಯದಿಂದ ಇಷ್ಟಪಡ್ತಾ ಇದ್ದಾನೆ ಅವ, ನಿಮಗೆ ಓಕೆ ಇದ್ದರೆ ನನಗೂ ಓಕೆ, ನಿಮಗೆ ಇಷ್ಟ ಇಲ್ಲ ಅಂದರೆ ನನಗೆ ಬೇಡ, ನೀವು ಹೇಳಿದ ಹುಡುಗನೇ ಮದುವೆ ಆಗುವುದು ಅಂತ ಹೇಳಿದ್ಲು. ಆದರೂ ನನಗೆ ಧೈರ್ಯ ಬರಲಿಲ್ಲ, ದೇವರ ಮುಂದೆ ಪ್ರಮಾಣ ಮಾಡು ಅಂತೇಳಿ. ಅವಳು ದೇವರು ಇಂಥದ್ದೆಲ್ಲ ನಂಬಿಕೆ ಜಾಸ್ತಿ ಇದೆ ಅವಳಿಗೆ. ಹಾಗೆ ದೇವರ ಮುಂದೆ ಪ್ರಮಾಣ ಮಾಡು ಅಂತ ಹೇಳಿದೆ. ಹಾಗೆ ದೇವರ ಕೋಣೆ ನಿಂತು ಪ್ರಮಾಣ ಮಾಡಿದ್ಲು, ಇಲ್ಲ ನೀವು ಹೇಳಿದ ಹುಡುಗನೇ ಆಗೋದು. ನನ್ನ ತಲೆ ಮುಟ್ಟಿ ಹೇಳಿದ್ಲು. ಇಷ್ಟೆಲ್ಲ ಮಾಡಿದ ಮೇಲೆ ನಾವು ನಮ್ಮ ಮಗಳನ್ನು ನಂಬದಿರಲಿಕ್ಕೆ ಸಾಧ್ಯ ಉಂಟಾ? ಯಾರಾದರೂ ನಂಬುದೇ ಅಲ್ವಾ? ಹಾಗೆ ಅವಳನ್ನು ನಂಬಿದೆವು ನಾವು. ಈ ನರಹರಿ ದೀಕ್ಷಿತ್ ಬಂದು ಹೋದ ಮೇಲೆ ಅವಳ ವರ್ತನೆಯಲ್ಲಿ ತುಂಬ ಬದಲಾವಣೆ ಆಗಿದೆ. ಮಾತ್ರ ಒಂಥರ ವಶೀಕರಣಕ್ಕೆ ಒಳಗಾದ ಥರ ಇದ್ಲು ಅವಳು. ಅದು ಸ್ವಲ್ಪ ನಾನು ಈ ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಿತ್ತು. ಅದು ನನ್ನ ಕಡೆಯಿಂದ ಒಂದು ತಪ್ಪು ಆಗಿದೆ ಅಂತೇಳಿ, ಅವಳ ವರ್ತನೆಯಲ್ಲಿ ಚೇಂಜ್ ಆದ ಕಾರಣ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ನಾನು. ಅದೊಂದು ಮಿಸ್ಟೇಕ್ ಆಗಿದೆ ಪಕ್ಕ 100%. ಹಾಗೆ 20 ದಿವಸದಿಂದ ಹಾಗೆ ಇದ್ಲು. 27ನೇ ತಾರೀಕು ಬೆಳಿಗ್ಗೆ ಒಂದು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇದೆ ಅಂತೇಳಿ ನಾನೇ ಬಿಟ್ಟು ಬಂದಿದ್ದು ಸ್ಟುಡಿಯೋಕ್ಕೆ. ಹೋದ್ಲು. ಮಧ್ಯಾಹ್ನ 3 ಗಂಟೆಗೆ ನಂದಿನಿ ಲೇಔಟ್ ಸ್ಟೇಷನಿಂದ ಫೋನ್ ಬಂತು ನನಗೆ, ನಿಮ್ಮ ಪೃಥ್ವಿ ಭಟ್ ನಿಮ್ಮ ಮಗಳ, ಅವಳೊಬ್ಬ ಅಭಿಷೇಕ್ ಅಂತ ಹುಡುಗನನ್ನು ಮದುವೆಯಾಗಿ ಇಲ್ಲಿ ಬಂದೇಳಿ ನಿಮ್ಮ ಮನೆಗೆ ಬರ್ತಾರಂತೆ. ನಾನು ಹೇಳಿದೆ, ಬೇಡ, ಮನೆಗೆ ಬರೋದು ಬೇಡ. ಯಾವಾಗ ಇಷ್ಟು ದೊಡ್ಡ ಮೋಸ ಮಾಡಿ ಹೋಗಿ ಮದುವೆ ಆದಲೋ ಅವಳು ಮತ್ತೆ ಮನೆಗೆ ಬರೋದು ಯಾಕೆ? ನಾನಾದರೂ ಸ್ವಲ್ಪ ಇದಿದ್ದು, ನನ್ನ ಹೆಂಡತಿ ಅಂತೂ ಸಿಕ್ಕಾಪಟ್ಟೆ ಇದಿದ್ದಾಳೆ, ಅವಳ ಬಗ್ಗೆ ಭಾರಿ ಸ್ಟ್ರಾಂಗ್ ಆಗಿದ್ದಾಳೆ ಅವಳು. ಸಾಧ್ಯವೇ ಇಲ್ಲ, ಮನೆಗೆ ಬರೋದು ಬೇಡ, ಮನೆಗೆ ಬಂದರೆ ಇಲ್ಲಿ ಗಲಾಟೆ ಆಗುತ್ತೆ ಅಂತ ಹೇಳಿದೆ. ಸರಿ ಅಂತೇಳಿ ಹಾಗೆ ಅವರು ಹೋದವರು ಮತ್ತೆ ಸುದ್ದಿ ಇಲ್ಲ. ಮತ್ತು ಈ 20 ದಿವಸದಲ್ಲಿ ನಮ್ಮ ಒಂದೆರಡು ಸಲ ಫೋನ್ ಮಾಡಿದ್ಲು, ಸಾರಿ ಅಪ್ಪ ಅಮ್ಮ ಅಂತ. ಅದು ಬಿಟ್ಟರೆ ಬೇರೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಅದು ಮರುದಿವಸ ಅವಳು ನನ್ನ ಅಕ್ಕನ ಮಗ ಫೋನ್ ಮಾಡಿದಾಗ ಅವಳು ಹೇಳಿದ್ಲಂತೆ, ಇದು ದಾರಿ ಹಿಡಿದಿದ್ದು ನರಹರಿ ದೀಕ್ಷಿತ್ ಅಂತ. ಅದು ಮರುದಿವಸ ಗೊತ್ತಾಯಿತು ನಮಗೆ. ಅದು ನಮಗೆ ಭಯಂಕರ ಆಘಾತ ಆಯಿತು. ಮಾತ್ರ ಈ ಮಗಳು ಮಾಡಿದ ಈ ತಪ್ಪಿನಿಂದಲೂ ದೊಡ್ಡ ಆಘಾತ ಆಯಿತು ನಮಗೆ ಈ ವಿಷಯ ತಿಳಿದು. ನಮ್ಮ ಹವ್ಯಕ ಸಮಾಜದಲ್ಲೇ ಇದ್ದುಕೊಂಡು, ನನಗೆ ತುಂಬ ಕ್ಲೋಸು ಇದ್ದಾವ, ನಾವು ಗೊತ್ತಿರೋರಾಗಿಕೊಂಡು ಹವ್ಯಕ ಸಮಾಜದಲ್ಲೇ ಇದ್ದುಕೊಂಡು ನಮಗೆ ಒಂದು ಮಾಹಿತಿಯನ್ನು ಕೊಡದೆ, ಅವ ಜೀ ಕನ್ನಡದಲ್ಲಿ ಕೆಲಸ ಮಾಡ್ತಾನಲ್ಲ, ಆ ಜೀ ಕನ್ನಡದಲ್ಲಿ ಏನೋ ಒಂದು ಲಾಭ ಕಂಡಿದ್ದಾನೆ ನಾವು, ಅದು ಏನಂತ ಗೊತ್ತಿಲ್ಲ. ಇಲ್ಲ ಸುಮ್ಮನೆ ಯಾರು ಹಾಗೆ ಮಾಡ್ತಾರೆ, ನಮಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಈಗ ಅಟ್ಲೀಸ್ಟ್ 27ನೇ ತಾರೀಕು ಬೆಳಿಗ್ಗೆ ಅವನಿಗೆ ಸುದ್ದಿ ಬರ್ತದಲ್ಲ, ಆಗ ಹೇಳ್ಬೋದಿತ್ತಲ್ಲ ಅವನಿಗೆ, ಹೀಗೆ ಪರಿಸ್ಥಿತಿ ಕೈ ಮೀರಿದೆ ಶಿವಣ್ಣ, ದಾರಿ ಎರೆದು ಕೊಡಿ, ಮದುವೆ ಮಾಡಿ, ಏನಾದ್ರು ಒಂದು ಬೇಕಿತ್ತಲ್ಲ, ಮಾಹಿತಿ ಕೊಡಬೇಕಿತ್ತಲ್ಲ. ನಮಗೆ ನಮ್ಮ ಜೀವಮಾನದಲ್ಲಿರುವಂಥ ಒಂದೇ ಒಂದು ದಾರಿ ಎರೆದು ಮದುವೆ ಮಾಡುವಂಥ ಅವಕಾಶವನ್ನೇ ಕಿತ್ಕೊಂಡಲ್ಲವ. ಜೀ ಕನ್ನಡದವರು ಹೇಳಿದ್ರು ಅಂತ ಹೇಳಿ ದಾರಿ ಎರೆದದ್ದಂತೆ. ಆದರೆ ಇದಕ್ಕೆ ಅರ್ಥ ಇದೆಯಾ? ನಮ್ಮ ಹವ್ಯಕ ಸಮಾಜ ಇವನು ಕ್ಷಮಿಸ್ತದೆಯಾ? ಇವನಿಗೆ ಕ್ಷಮೆ ಇದೆಯೇ ಅವನಿಗೆ? ಆದ್ದರಿಂದ ನನ್ನ ಗಿರಿನಗರ ವಲಯ, ನನ್ನ ಬಾಂಧವರು, ದಯವಿಟ್ಟು ಇವನ ಬಗ್ಗೆ ಸ್ವಲ್ಪ ಜನರಿಗೆ ತಿಳಿಸಿ ಹೇಳಿ. ಈಗ 10-15 ಕಡೆ ಕ್ಲಾಸ್ ಮಾಡ್ತಾನೆ, ಅಲ್ಲಿಗೆ ಬರುವ ಹೆಣ್ಣು ಮಕ್ಕಳನ್ನು ಇನ್ನು ಬೇರೆ ಯಾವುದೋ ಎಲ್ಲೋ ಒಂದು ಲಾಭಕ್ಕಾಗಿ ಹೀಗೆ ಮಾಡಲಿಕ್ಕಿಲ್ವ? ಅವನ ಮೇಲೆ ಏನು ಗ್ಯಾರಂಟಿ? ನಾನು ಗಿರಿನಗರ ವಲಯದಲ್ಲಿದ್ದುಕೊಂಡು ಮಠಕ್ಕೆ ತುಂಬ ನಿಷ್ಠಾವಂತ,
ಎಲ್ಲ ಕಾಣಿಕೆ ಅದು ಇದು ಎಲ್ಲವೂ ಕೊಡ್ತಾ ಇರ್ತೇನೆ. ಅದು ಬೇಕಿದ್ರೆ ನಮ್ಮ ಶ್ರೀಪಾದಣ್ಣ ಹಂಸಗಾರ ಅವರಲ್ಲಿ ಕೇಳಿ. ಅದೇ ಈ ನರಹರಿ ದೀಕ್ಷಿತ್ ಮಠಕ್ಕೆ ಎಷ್ಟು ನಿಷ್ಠಾವಂತ ಅಂತ ಅವರ ಗುರಿಕಾರಲ್ಲಿ ಕೇಳಿ ತಿಳಿಯಿರಬೇಕಿದ್ರೆ. ಅವ ಏನಾದರೂ ಒಂದು ಮಠದಿಂದ ಲಾಭ ಇದ್ದರೆ ಮಾತ್ರ ಮಠಕ್ಕೆ ಬರುವವನು ಅವನು, ನಾನು ತಿಳಿದ ಹಾಗೆ. ಅಂಥವ ನಮ್ಮ ಸಮಾಜದಲ್ಲಿ ಇದ್ದಾನೆ ನೋಡಿ. ಈಗ ಇವು ಇಷ್ಟು ಮಾಡಿದ್ದನ್ನು ನಾವು ನೋಡಿಕೊಂಡು ಸುಮ್ಮನೆ ಇರೋದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ? ನಮ್ಮ ಹವ್ಯಕ ಸಮಾಜವನ್ನು ಕ್ಷಮೆ ಇದೆಯಾ ಅವನಿಗೆ? ಅದರಿಂದ ನಮ್ಮ ಮೇಲೆ ಸ್ವಲ್ಪ ಸಹಾನುಭೂತಿ ಕನಿಕರ ಇದ್ದರೆ ನೀವು ಮಾಡಬೇಕಾದ ಒಂದೇ ಕೆಲಸ, ಅವನ ಬಗ್ಗೆ ಇಡೀ ಬೆಂಗಳೂರು ಹವ್ಯಕರಿಗೆ ಅವನ ಬಗ್ಗೆ ತಿಳಿಸಿ. ಅವ ಇಂಥ ನೀಚ ಕೆಲಸ ಮಾಡಿದ್ದಾನೆ, ನಮ್ಮ ಹವ್ಯಕ ಸಮಾಜದಲ್ಲಿ ಇಂಥ ನೀಚ ಕೆಲಸ ಮಾಡಿದ್ದಾನೆ, ಅಟ್ಲೀಸ್ಟ್ ನೆಕ್ಸ್ಟ್ ಆಗುವ ದುರಂತಗಳನ್ನಾರು ತಪ್ಪಿಸಬಹುದು. ನಮ್ಮ ಹವ್ಯಕ ಹುಡುಗಿಯರು ಎಷ್ಟೋ ಜನ ನನ್ನ ಕ್ಲಾಸಿಗೆ ಹೋಗ್ತಾರೆ, ಹವ್ಯಕ ಅಲ್ಲದವರು ತುಂಬ ಜನ ಬರ್ತಾರೆ. ಆದ್ದರಿಂದ ನಮ್ಮ ಹವ್ಯಕರಿಗೂ ಹವ್ಯಕ ಅಲ್ಲದವರಿಗೆ ಎಲ್ಲರಿಗೂ ಈ ಒಂದು ವಿಷಯವನ್ನು ತಿಳಿಸಿದರೆ ಒಳ್ಳೆಯದು. ಸಮಾಜಕ್ಕೆ ಮುಂದೆ ಸಮಾಜಕ್ಕೆ ಒಳ್ಳೆಯದು. ಹಾಗೆ ನಾನು ಇದನ್ನು ಮಾಡಲಿಕ್ಕೆ ಉದ್ದೇಶ ಅಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಥರ ಫೋನ್ ಮಾಡಿ ಕೇಳ್ತಾ ಇದ್ದರು, ವಲಯದಿಂದ ಅವರು ಇವರೆಲ್ಲ. ಹಾಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಅದಕ್ಕೆ ಬೇಕೇ ಈ ರೆಕಾರ್ಡಿಂಗ್ ಮಾಡಿ ನಾನು ಹಾಕಿದ್ದು. ಮತ್ತು ನಾನು ಗಿರಿನಗರ ವಲಯದ ನಿಷ್ಠಾವಂತ ಒಬ್ಬ ಮಠದ ಶಿಷ್ಯ. ನನಗೆ ಈ ಗಿರಿನಗರ ವಲಯದಲ್ಲಿ ಇದನ್ನು ಪೋಸ್ಟ್ ಮಾಡುವ ಒಂದು ಹಕ್ಕೂ ಇದೆ ನನಗೆ. ನನ್ನ ನೋವನ್ನು ಹಂಚಿಕೊಳ್ಳುವಂತಹ ಒಂದು ಅವಕಾಶವೂ ನನಗೆ ಈ ನಮ್ಮ ಗ್ರೂಪಲ್ಲಿ ಇದೆ. ಅದಕ್ಕೆ ಬೇಕೇ ಹಾಕಿದೆ, ಯಾರು ತಪ್ಪು ತಿಳಿಬೇಡಿ. ಆದ್ದರಿಂದ ನರಹರಿ ದೀಕ್ಷಿತನ ಮಾತ್ರ ನಾನಂತೂ ಅವನಿಗೆ ಕ್ಷಮೆ ಕೊಡಲ್ಲ ಖಂಡಿತ. ಮುಂದೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕೀಗ. ಅವನ ಯೋಗ್ಯತೆಗೆ ಏನು ಅಂತ ಹೇಳೋದನ್ನು ನಾನು ಸಮಾಜಕ್ಕೆ ತಿಳಿಸ್ತೇನೆ. ಅದು ಹೇಗೆ ಏನು ಅಂತ ಪ್ಲ್ಯಾನ್ ಮಾಡಬೇಕು. ಹಾಗೆ ಧನ್ಯವಾದಗಳು. ಹರೇ ರಾಮ.